ಅವರು ವ್ಯವಸಾಯ ಎಲ್ಲ ಮಾಡ್ತಾರಲ್ಲ ಅದಕ್ಕಂಡ್ರೆ ಸಖತ್ ಇಷ್ಟ ನನಗೆ. ಅವರು ಕೃಷಿ ಮಾಡೋ ವಿಚಾರವಾಗಿ ಕೃಷಿ ಮಾಡೋದು ಮತ್ತೆ ಕುರಿಗಳು ಸಾಕೋದು, ಹಸುಗಳು ಸಾಕೋದು ಅದೆಲ್ಲ ನೋಡಿ ನಾನು ಸಖತ್ ಇಷ್ಟ. ನಾನು ಹಸುಗಳು ಸಾಕಿದೀನಿ, ಕುರಿ ಎಲ್ಲ ಸಾಕಿದೀನಿ. ಹೌದಾ? ರಾಮನಗರದಲ್ಲಿ ಓಕೆ, ನೀವು ಹೈನುಗಾರಿಕೆ ಎಲ್ಲ ಮಾಡ್ತಿದ್ರಿ. ಹೌದು ಸರ್. ಎಷ್ಟು ಹಸು ಇದೆ ಸರ್? ನನ್ನ ಹತ್ರ ಟೋಟಲ್ ಇವಾಗ 11 ಹಸು ಇದೆ ಸರ್. ನೋಡಿ, ಬಡವರು ಮಕ್ಕಳು ಮತ್ತೆ ಕೃಷಿ ಇವೆರಡು ಯಾವ ರೀತಿಯ ಕನೆಕ್ಟ್ ಆಗುತ್ತೆ ಗಿಲ್ಲಿ ನಟಂಗೆ ಅಂತ. ಅವರು ಕೂಡ ಅಷ್ಟು ಸಿಂಪ್ಲಿಸಿಟಿ ಆಗಿರ್ತಾರೆ, ಬದುಕನ್ನು ಕೂಡ ಕೃಷಿ ಒಗ್ಗೂಡಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನಿಮಗೂ ಅಷ್ಟು ಅಚ್ಚುಮೆಚ್ಚು. ಹೌದು ಸರ್, ಸಖತ್ ಇಷ್ಟ ನನ್ಗೆ. ಗಿಲ್ಲಿ ನಟ ಅಂದ್ರೆ ಸಖತ್ ಪ್ರೀತಿ ನನಗೆ. ನಮ್ಮ ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಅಳಿಸಲಾಗದ ಪ್ರೀತಿ ಅಂತ ಏನಾದರೂ ಇದ್ರೆ ನೋಡಿ, ಅದು ಅಭಿಮಾನ, ಅಭಿಮಾನಿಗಳ ಅಭಿಮಾನ. ಇವತ್ತು ನಾನು ನಿಮಗೊಂದು ಟ್ಯಾಟುವನ್ನು ತೋರಿಸ್ತಾ ಇದ್ದೇನೆ. ಅನೇಕರು ಗಿಲ್ಲಿ ನಟನ ಟ್ಯಾಟುವನ್ನು ಕೈ ಮೇಲೆ ಹಾಕ್ಸ್ಕೊಂಡಿರೋದು. ಇದು ಕೇವಲ ನಾನು ಅನೇಕರು ನನ್ನನ್ನು ಗುರ್ತು ಹಿಡೀಲಿ ಅನ್ನೋ ಕಾರಣಕ್ಕಲ್ಲ. ಅದು ಬಿಗ್ ಬಾಸ್ ನೋಡ್ತಾ ಅವ್ರ ಮೇಲೆ ಇಷ್ಟಪಟ್ಟು ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನು ವ್ಯಕ್ತಪಡಿಸ್ಲಿಕ್ಕೆ. ಯಾವ ಊರಿನವರು, ಎಲ್ಲಿಯವರು? ನಾವು ರಾಮನಗರ ಸರ್. ರಾಮನಗರ ಟೌನೇನೆ. ಆದ್ರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರ ಕಂಡ್ರೆ ಸಖತ್ ಇಷ್ಟ ನನಗೆ. ಒಂದು ಎಪಿಸೋಡು ನಾನು ಬಿಟ್ಟಿಲ್ಲ, ಎಲ್ಲ ಎಪಿಸೋಡು ನೋಡಿದೀನಿ. ಮತ್ತೆ ಅವ್ರ ಕಾಮಿಡಿ ಕಿಲಾಡಿ ಮಾಡ್ಬೇಕಾದ್ರೂ ಅದು ನೋಡಿದೀನಿ. ಮತ್ತೆ ಡೈಲ್ ಫಿಲಿಮ್ ಅದು ನೋಡಿದೀನಿ. ಚೆನ್ನಾಗಿದೆ ಸರ್ ಎಲ್ಲ. ಅದಕ್ಕೋಸ್ಕರ ಅವ್ರ ಕಂಡ್ರೆ ನನಗೆ ತುಂಬಾ ಇಷ್ಟ. ಜೊತೆಗೆ ಯಾಕೆ ತುಂಬಾ ಶೈ ಆಗ್ತಿದ್ರ? ಯಾಕೆ ನಡಕ ಅಲ್ಲ ನೋಡಿ, ನೀವು ಟ್ಯಾಟು ಹಾಕ್ಸ್ಬೇಕಾದ್ರೆ ಕೈ ನಡಗಿಸಿಲ್ಲ, ಈಗ ಮೀಡಿಯಾ ಮುಂದೆ ಮಾತಾಡ್ಬೇಕಾದ್ರೆ ಕೈ ನಡಗಿಸ್ತಿದ್ರ. ಬಹಳ ಖುಷಿ ಆಗ್ತಾ ಇದೆ ಸರ್, ಧೈರ್ಯವಾಗಿ ಮಾತಾಡಿ. ಜೊತೆಗೆ ಗಿಲ್ಲಿ ನಟನ ಯಾವ ಕ್ಯಾರೆಕ್ಟರ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ? ನಾನು ರೈತನ ಮಗನೇ. ನಾನು ಎಲ್ಲ ವ್ಯವಸಾಯ ಎಲ್ಲ ಮಾಡ್ತೀನಿ. ಅವರು ವ್ಯವಸಾಯ ಎಲ್ಲ ಮಾಡ್ತಾರಲ್ಲ ಅದಕ್ಕಂಡ್ರೆ ಸಖತ್ ಇಷ್ಟ ನನಗೆ. ಅವರು ಕೃಷಿ ಮಾಡೋ ವಿಚಾರವಾಗಿ ಕೃಷಿ ಮಾಡೋದು ಮತ್ತೆ ಕುರಿಗಳು ಸಾಕೋದು, ಹಸುಗಳು ಸಾಕೋದು ಅದೆಲ್ಲ ನೋಡಿ ನಾನು ಸಖತ್ ಇಷ್ಟ. ನಾನು ಹಸುಗಳು ಸಾಕಿದೀನಿ, ಕುರಿ ಎಲ್ಲ ಸಾಕಿದೀನಿ. ಹೌದಾ? ರಾಮನಗರದಲ್ಲಿ ಓಕೆ, ನೀವು ಹೈನುಗಾರಿಕೆ ಎಲ್ಲ ಮಾಡ್ತಿದ್ರಿ. ಹೌದು ಸರ್. ಎಷ್ಟು ಹಸು ಇದೆ ಸರ್? ನನ್ನ ಹತ್ರ ಟೋಟಲ್ ಇವಾಗ 11 ಹಸು ಇದೆ ಸರ್. ನೋಡಿ, ಬಡವರು ಮಕ್ಕಳು ಮತ್ತೆ ಕೃಷಿ ಇವೆರಡು ಯಾವ ರೀತಿಯ ಕನೆಕ್ಟ್ ಆಗುತ್ತೆ ಗಿಲ್ಲಿ ನಟಂಗೆ ಅಂತ. ಅವರು ಕೂಡ ಅಷ್ಟು ಸಿಂಪ್ಲಿಸಿಟಿ ಆಗಿರ್ತಾರೆ, ಬದುಕನ್ನು ಕೂಡ ಕೃಷಿ ಒಗ್ಗೂಡಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನಿಮಗೂ ಅಷ್ಟು ಅಚ್ಚುಮೆಚ್ಚು. ಹೌದು ಸರ್, ಸಖತ್ ಇಷ್ಟ ನನ್ಗೆ. ಗಿಲ್ಲಿ ನಟ ಅಂದ್ರೆ ಸಖತ್ ಪ್ರೀತಿ ನನಗೆ. ನಮ್ಮ ಮನೆಯವರೆಲ್ಲ ಕೂತ್ಕೊಂಡು 3 ತಿಂಗಳಿಂದ ಒಂದು ಎಪಿಸೋಡ್ ಬಿಟ್ಟಿಲ್ಲ, ಆ ತರ ನೋಡಿದ್ವಿ. ಈ ಟ್ಯಾಟು ಹಾಕ್ಸೋ ನಿರ್ಧಾರ ಯಾವಾಗ ಮಾಡಿದ್ದು ಸರ್? ಇದು ಒಂದ ತಿಂಗಳು ಮುಂಚೆನೆ ಹಾಕಿಸ್ತಾ ಇದೆ ಟ್ಯಾಟು. ಆವಾಗ ಒಂದ್ ಸ್ವಲ್ಪ ಇದಾಯ್ತು. ಲಾಸ್ಟ್ ಯಾವಾಗ ವೋಟಿಂಗ್ ಜಾಸ್ತಿ ಆಯ್ತು, ನನ್ಗೆ ಇನ್ನೂ ಖುಷಿ ಆಯ್ತು ಅವ್ರ ಬಗ್ಗೆ. ವೋಟ್ ಇಷ್ಟು ಬರ್ತಾ ಇದಲ್ಲ ಅವ್ರಿಗೆ ಅಂತ ಹೇಳಿ ಅವಾಗ ನಾನು ಟ್ಯಾಟು ಹಾಕಿಸ್ಕೊಳಕ್ ರೆಡಿ ಆದೆ ಸರ್. 10 days ಆಯ್ತು ಹಾಕಿಸ್ಕೊಂಡು. ಎಷ್ಟು? 10 days ಆಯ್ತು ಅಷ್ಟೇ. 10 days ಆಯ್ತು. ಮನೇಲಿ ಯಾರಿಗೂ ಹೇಳಿರಲಿಲ್ಲ? ನೀವೇನಾಗ್ಬೇಕು ಅವ್ರಿಗೆ? ಹೊರಗಡೆ ಆಚೆ ಒಬ್ರಿಗೂ ಹೇಳಿಲ್ಲ. ಆಚೆ ಯಾರಿಗೂ ಹೇಳೇ ಇರ್ಲಿಲ್ಲ. ಈ ಕಡೆ ಬನ್ನಿ. ಅಲ್ಲ, ಆಕ್ಚುಲಿ ನೀವು ವೈಫ್ದು ಟ್ಯಾಟೋ ಹಾಕ್ಸ್ಕೋಬೇಕಿತ್ತು, ಅವ್ರ ಹೆಸರು. ನೀವು ಗಿಲ್ಲಿದ್ ಹಾಕ್ಸ್ಕೊಂಡ್ರೆ ನಿಮ್ಗೆ ಕೋಪ ಇಲ್ಲ ಸರ್, ನನಗೂ ತುಂಬಾ ಖುಷಿ. ರೈತರ ಮಗ ಅಷ್ಟು ಬೆಳೆದಿ ಇಷ್ಟು ಅವ್ರ ಮನೇಲಿ ನೋಡಿ ಸರ್, ಬೇರೆ ಯಾರೂ ನಾನು 50 ಲಕ್ಷ ತಗೊಂಡಿದ್ದೀನಿ ಯಾಕೆ ಸೇರಿಸ್ಬೇಕು ಅಂತ ಇಲ್ಲ, ಎಲ್ಲರಿಗೂ ಅಲೋ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಸರ್. ಫ್ಯಾಮಿಲಿ ನೋಡು ತುಂಬಾ ಖುಷಿ ಆಯ್ತು. ಅವ್ರ ಅಪ್ಪ ಅಮ್ಮ ಗಮನಿಸಿದ್ರು, ಹಿರಿಯ ಅಮ್ಮ ನಿಮ್ಗೆ ಮೀಟ್ ಮಾಡೇ ಕಳಿಸ್ತೀನಿ ಅಂದ್ರೆ ಅವ್ರ ಪಾಪ. ಹೌದಾ? ಹಸ್ಬೆಂಡ್ ಅವ್ರು ಟ್ಯಾಟೋ ಹಾಕ್ಸ್ಕೊಂಡ್ರೆ ನಿಮ್ಗೆ ಹೇಳಿದ್ರ ಅಥವಾ ಏನು? ತುಂಬಾ ಇಲ್ಲ ಸರ್, ಹೇಳಿದ್ರು ಅವರು, ಯಾರಿಗೂ ಹೇಳ್ಬೇಡ ಅಂತ ಅಂದಿದ್ರು. ಬಟ್ ಇವಾಗ ನೆನ್ನೆ ನಾನು ಅಲ್ಲಿ ಬಿಗ್ ಬಾಸ್ ಮನೆ ತಾವ್ ಕರ್ಕೊಂಡು ಹೋದಾಗ, ಜಾಲಿವುಡ್ ತಾವ್ ಕರ್ಕೊಂಡು ಹೋದಾಗ ನಾನು RMC ಮಧು ಅವ್ರಿಗೆ ಹೇಳಿ ಇದು ಮಾಡಿ 10 days ಆಯ್ತು ಸರ್ ಅವ್ರು ಹಾಕ್ಸಿ. ಪರ್ಮನೆಂಟ್ ಟ್ಯಾಟೋ ನೋಡಿ, ಒಂದ್ಸರಿ ಹಾಕ್ಸಿದ್ರೆ ಅಳ್ಸಕ್ಕಾಗಲ್ಲ. ನಿಮ್ಗೆ ಆ ಥರದ್ದು ಏನು ರಿಗ್ರೆಟ್ಸ್ ಇಲ್ಲ? ಸರ್ ಏನಿಲ್ಲ ಸರ್, ಅದ್ರಲ್ಲಿ ಏನಿದೆ ಸರ್, ಪರವಾಗಿಲ್ಲ, ಇರ್ಲಿ ಸರ್, ಅವ್ರು ಚೆನ್ನಾಗಿ ಬೆಳೀಲಿ. ಹೌದಾ? ಹೌದು. ನೀವು ಬಂದ್ಮೇಲೆ, ಗಿಲ್ಲಿ ನಟ ಬಂದ್ಮೇಲೆ ಈ ಟ್ಯಾಟೋನ್ ತೋರಿಸಿ ಏನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಿ? ಏನಿಲ್ಲ ಸರ್, ಅವ್ರ ಹತ್ರ ಟ್ಯಾಟು ತೋರಿಸಿ ಒಂದು ಫೋಟೋ ತಗೊಬೇಕು. ಅದಕ್ಕೋಸ್ಕರ ಒಂದು ಫೋಟೋ ಅವ್ರ ಜೊತೆ ನನಗೆ ಬೇಕು. ಏನು ಬೇಡ ಸರ್, ಅದಕ್ಕೋಸ್ಕರ ನನಗೆ ಅವ್ರು ಬರ್ಲಿ ಅಂತ ವೇಟ್ ಮಾಡ್ತಾ ಇದೀನಿ ನಾನು. ಇದಕ್ಕಿಂತ ಮುಂಚೆ ಈ ತರದ್ದು ಹುಚ್ಚ ಅಭಿಮಾನ ಯಾರ ಮೇಲೆ ಇತ್ತ ನಿಮಗೆ? ಆಕ್ಟರ್ಸ್ಗಳ ಮೇಲೆ ಅಥವಾ? ರವಿಚಂದ್ರನ್ ಇಷ್ಟ. ರವಿಚಂದ್ರನ್ ಯಾಕೆ ಹಾಕಿಸ್ಕೊಳ್ಳಿಲ್ಲ ಅಂತ ನನಗೂ ಗೊತ್ತಿಲ್ಲ. ಇವ್ರು ರೈತರ ಮಗ ಅನ್ಬಿಟ್ಟು ಎಲ್ಲ ಇವರು ಅನ್ನದ ಬಗ್ಗೆ ಒಂದು ಮಾತಾಡಿದ್ರಲ್ಲ ಸರ್, ತುಂಬಾನೇ ಹಳ ಬಂದ್ಬಿಡ್ತು. ಅವತ್ತಿಂದ ನಾವು ತೋರಿಸ್ಬೇಕಿದು ಅಂತ ನಾವು ಅನ್ಕೊಂಡಿದ್ವಿ ಸರ್, ಅಷ್ಟೇ. ಅನ್ನ ಇಲ್ದೆ ಎಷ್ಟು ಒದ್ದಾಡಿದ್ದಾರೆ. ಹೌದು, ರವಿಚಂದ್ರನ್ ನಿಮಗೆ ತುಂಬಾ ಇಷ್ಟ. ಅವ್ರು ಕನಸುಗಾರ, ಅವ್ರ ಸಿನಿಮಾಗಳು ನೋಡ್ತಾ ಬೆಳೆದಿರ್ತೀರಿ. ಅವ್ರನ್ನ ಟ್ಯಾಟು ಹಾಕಿಸ್ಕೊಳ್ದೆ ಇವ್ರು ಯಾಕೆ ಅವ್ರಿಗಿಂತ ಹೆಚ್ಚು ಇಂಪ್ಯಾಕ್ಟ್ ಮಾಡಿದ್ರು? ಬಡವ್ರ ಮಗ ಅಂದ್ರೆ ಹೌದು, ಅದಕ್ಕೋಸ್ಕರ ನನ್ಗೆ ಸಖತ್ ಇಷ್ಟ ಆಯ್ತು, ಹಾಕಿಸ್ಕೊಂಡೆ ಸರ್. ಅದು ಬಿಟ್ರೆ ಇನ್ನೇನು ಇಲ್ಲ ಬೇರೆ. ಬೇರೆ ಕಂಟೆಸ್ಟೆಂಟ್ಗಳು ಒಂದು ಕಾಂಪಿಟೇಷನ್ ಇತ್ತು ಎಲ್ಲೋ ಒಂದ್ ಕಡೆ, ಆದ್ರೆ ಹಿಂದಿನ ದಿನ ಓಟ್ ತುಂಬಾ ಸಮೀಪ ಇದೆ ಅಂದಾಗ ಏನಾದ್ರು ತುಂಬಾ ನರ್ವಸ್ ಆಗಿದ್ರ? ಏನಿಲ್ಲ ಸರ್, ಆರಾಮಾಗಿದ್ದೆ. ನಾನು 10 days ಇಂದ ಗೆಲ್ಲೇ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದೆ ನಾನು. ಬಿಗ್ ಬಾಸ್ ನೋಡ್ತಾ ಏನಾದ್ರು ಹತ್ರ ಯಾವಾಗ ಕೆಲವೊಂದು ಸೀನ್ಗಳಲ್ಲಿ ಗಿಲ್ಲಿ ಹಂಗೇನಿಲ್ಲ ಸರ್, ಆತರ ಎಮೋಷನ್ಸ್ ಏನಾಗಿಲ್ಲ? ಏನಿಲ್ಲ. ಅಲ್ಲಿ ಯಾವಾಗ್ಲೂ ಅಡಿಗೆ ಊಟನ ಕದ್ದಿ ನೈಟ್ ತಿಂದಿ ಇದ್ ಮಾಡ್ತಿರಲ್ಲ, ನನಗೆ ಇನ್ನೂ ಖುಷಿ ಆಗೋದು. ಮೊಟ್ಟೆ ತುಪ್ಪ ಎಲ್ಲ ನೈಟೇ ಕದ್ಬಿಡಾರಲ್ಲ, ಸಖತ್ ಇಷ್ಟ ಆಗೋದು ನನ್ಗದು. ಜೊತೆಗೆ ನಿಮ್ಮವ್ರ ಯಾವ್ದು ಸಾಮ್ಯತೆ ಆಗೋದು ತುಂಬಾ ಕ್ಯಾರೆಕ್ಟರ್ಗಳಲ್ಲಿ? ಒಬ್ಬ ಇಷ್ಟಪಡೋ ಕ್ಯಾರೆಕ್ಟರ್ ಸರ್ ಅವರು ಯಾವಾಗ ಅಂತ ಅಂದ್ರೆ, ಈ ಗಲಾಟೆಗಾಗ್ಲಿ
ಇದ್ರಲ್ಲಾಗ್ಲಿ ಪರ ನಿಂತ್ಕೊಂಡ್ರಲ್ಲ ಸರ್ ಅವಾಗ ನನ್ಗೆ ಸಖತ್ ಇಷ್ಟ ಆಯ್ತು ಅವಾಗ. ಹುಡುಗಿ ಬಗ್ಗೆ ಇಷ್ಟೊಂದು ಓಕೆ. ಅದಕ್ಕೋಸ್ಕರ ಸಖತ್ ಇಷ್ಟ ಆಯ್ತು ಅವ್ರದ್ದು. ರಕ್ಷಿತಾ ಅವ್ರ ಪರವಾಗಿ ಮಾತನಾಡಿದ್ದು. ಹೌದು. ಅಶ್ವಿನಿ ಗೌಡ ಅವರು ಟಾಪ್ 3 ಅಲ್ಲಿ ಬಂದ್ಬಿಟ್ರು. ಟಾಪ್ 2 ಅಂತ ಬಹಳ ಜನ ಗೆಸ್ ಮಾಡಿದ್ರು. ಅವ್ರು ಇಬ್ರು ಮಧ್ಯೆ ತಗ್ಗ ಫಾರ್ ನಡೀತಾ ಇತ್ತು. ತುಂಬಾ ಕೋಪ ಇತ್ತು ಯಾರ ಮೇಲೆ ಅವ್ರ ನನಗೆ ತುಂಬಾನೇ ಖುಷಿ ಆಯ್ತು. ಆದ್ರೆ ತುಂಬಾನೇ ಖುಷಿ ಥರ್ಡು ಅಶ್ವಿನಿ ಗೌಡನ್ ಕೊಡಬೇಡ್ದಾಗಿತ್ತು. ಆಕ್ಚುಲಿ ಕಾವ್ಯನ್ ಕೊಡ್ಬೇಕಾಗಿತ್ತು. ನನ್ಗೆ ಅದಿಷ್ಟ ಆಯ್ತು. ನನ್ಗೆ ಬಂದಾಗಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ವಿ ಕಾವ್ಯ, ಅದಕ್ಕೋಸ್ಕರ ಕಾವ್ಯ ಬರ್ಬೇಕಾಯ್ತು ಅಂತ ನನ್ಗೆ ಅನಿಸ್ತು. ಆದ್ರೆ ಅಶ್ವಿನಿ ಮೇಡಮ್ ಗಿಲ್ಲಿಗೆ ಸಪೋರ್ಟೇ ಮಾಡಿಲ್ಲ. ಲಾಸ್ಟ್ ಡೆಡ್ ಹ್ಯಾಂಡ್ ಬಂದಾಗ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಆದ್ರು. ಅದು ನನಗೆ ಇಷ್ಟ ಆಗಲಿಲ್ಲ. ಇನ್ನು ಮುಂದೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ? ಯಾವ ವಿಷಯಗಳಲ್ಲಿ ಏನಾದ್ರು ಚೇಂಜಸ್ ಏನಾದ್ರು ಎಲೆಕ್ಷನ್ ನಿಂತ್ಕೊಂಡ್ರು ನಾವು ಗೆಲ್ಸೋ ಮೂಮೆಂಟ್ ಅಲ್ಲಿ ನಾವು ತರ್ತೀವಿ ಸರ್. ಆ ತರ ಅವ್ರ ಫಿಲಮ್ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಇದ್ದಾರೆ. ನಾವೊಂದು ಕ್ಯಾನ್ವಾಸ್ ಮಾಡ್ತೀವಿ ಸರ್. ನಮ್ದೇ ಒಂದು ಟೀಮ್ ಕೆತ್ಕೊಂಡು ನಾವು ಕ್ಯಾನ್ವಾಸ್ ಮಾಡ್ತೀವಿ. ಗೊತ್ತಿಲ್ಲ ಅವ್ರ ರಾಜಕೀಯ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ನೀವು ಎಲೆಕ್ಷನ್ ನಿಂತ್ರೆ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ನನ್ ಭರವಸೆ ಐತಿ. ಆ ಮಟ್ಟಿಗೆ ಕ್ಯಾಂಪೇನ್ ಮಾಡಿ ಹೋರಾಟ ಮಾಡ್ತೀರಾ ಆ ವ್ಯಕ್ತಿ ಬರ್ಲಿ ಅನ್ನೋ? ಹೌದು ಸರ್, 100%. 12 ಸೀಸನ್ ಅವರು ಬಂದು ನಿಂತ್ಕೊಂಡು ತಿರ್ಗಾ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ರೆ ಇವರೇ ಗೆಲ್ತಾರೆ ಅನ್ನೋ ಭರವಸೆ ಇದೆ ಸರ್ ನಮ್ಗೆ. 12 ಸೀಸನ್ ಅಲ್ಲಿ ವಿನ್ ಆಗಿರೋರು, ಫಸ್ಟ್ ಸೆಕೆಂಡ್ ವಿನ್ ಆಗಿರೋರು ನಿಂತ್ಕೊಂಡ್ರು ಇವರೇ ಗೆಲ್ತಾರೆ ಅನ್ನೋದು ನಾವು ಮಾಡ್ತೀವಿ ಸರ್. ನಮ್ಮ ರಾಮನಗರದಲ್ಲಿ ನಾವೇ ಎಲ್ಲ RMC ಮಧು ಅಂತ ಇದ್ದಾರೆ ಅವರು. 12 ಸೀಸನ್ ವಿನ್ನರ್ಗಳು ಒಂದು ಲೆಕ್ಕ, ಗಿಲ್ಲಿ ಒಂದು ಲೆಕ್ಕ. ಹೌದು ಸರ್, 100% ಅದು 100%. ಅಲ್ಲಿಗೆ ಸಲ್ಸಲಿ ಇದು ನೋಡಿ 5 ಲಕ್ಷ ಆ ಥರ ಓಟ್ಗಳಿದಾವೆ. ಈ ಸರಿ ನೋಡಿ 37 ಕೋಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್. 37 ಕೋಟಿ 37 ಕೋಟಿ ವೋಟ್ಸ್. ಹೌದು ಸರ್. ಮಗ ಸಂಜೆವರೆಗೂ ಇರ್ತೀರಿ? ಇರ್ತೀನಿ ಸರ್. ಇವತ್ತು ಬರ್ದೇ ಇದ್ರು ಮತ್ತೆ ನಾಳೆ ಅಂದ್ರು ವೆಯ್ಟ್ ಮಾಡ್ಬಿಟ್ಟು ಒಂದು ಫೋಟೋ ಹೊಡ್ಸ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ಸರ್. ಮನೇಲಿ ರಿಪೀಟ್ ಹಾಕೊಂಡು ನೋಡ್ತಿದ್ರನಪ್ಪ ಬಿಗ್ ಬಾಸ್. ಈ ಮಟ್ಟಿಗೆ 100%. ನೈಟ್ ತಿರ್ಗಾ ಮತ್ತೆ 11 ಗಂಟೆಗೆ ಸ್ಟಾರ್ಟ್ ಆಗೋದು. ಅದು ತಿರ್ಗಾ ಮತ್ತೆ ನೋಡಿ ಮಲ್ಕೊಂಡು ಅಷ್ಟೊತ್ತಿಗೆ 2 ಗಂಟೆ ರಾತ್ರಿ. ಬೆಳಗ್ಗೆ ಹಾಕು ಅನ್ನೋದು ಬಿಗ್ ಬಾಸ್ ಹಾಕು, ಬಿಗ್ ಬಾಸ್ ಹಾಕು, ಗಿಲ್ಲಿ ಹಾಕು, ಗಿಲ್ಲಿ ಹಾಕು. ಹೌದು ಸರ್, 100%. ಈ ಕ್ರೇಜು, ಈ ಅಭಿಮಾನ, ಜನರ ಪ್ರೀತಿ ಅವೆಲ್ಲ ನೋಡಿ ಏನ್ ಅನ್ಸುತ್ತೆ ನಿಮಗೆ? ಸಖತ್ ಇಷ್ಟ ಆಯ್ತು ಸರ್ ನನಗೆ. ಸಖತ್ ಇಷ್ಟ ಆಯ್ತು. ಈ ತರ ಅನ್ಕೊಂಡೇ ಇರ್ಲಿಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ. ಆಮೇಲೆ ಬತ್ತಾ ನನಗೆ ತುಂಬಾ ಖುಷಿನೇ ಆಗೋಯ್ತು ಅವ್ರ ಬಗ್ಗೆ. ಥ್ಯಾಂಕ್ ಯು. ಜೊತೆ ನೋಡಿ ಇದೇ ಅಭಿಮಾನ ಟ್ಯಾಟು, ಪರ್ಮನೆಂಟ್ ಟ್ಯಾಟು ಬೇರೆ. ಅವ್ರ ಮುಂದೆ ತೆಗ್ಸ್ಬೇಕು ಅಂತ ಅನ್ಕೊಂಡ್ರು ತೆಗ್ಸೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರು ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ. ಅದು ಪರ್ಮನೆಂಟ್ ಆಗಿರುತ್ತೆ, ಪರ್ಮನೆಂಟ್ ಆಗಿ ಇರಲಿ ಅನ್ನೋ ಉದ್ದೇಶದಿಂದನೇ ಹಾಕ್ಸಿರೋದು. ಆ ಪ್ರೀತಿ ಚಿರಕಾಲ ಇರಲಿ, ಅಭಿಮಾನವೂ ಕೂಡ ಚಿರಕಾಲ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.